ಹಾಯ್ ಫ್ರೆಂಡ್ಸ್, ಭೂಲೋಕ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. 12 ದಿವಸ ಶ್ರೀಶೈಲಂ ಪಾದಯಾತ್ರೆ ಮಾಡಿರುವುದು ಸ್ವಲ್ಪ ವಿಡಿಯೋ ಮಾಡಿದ್ದೇನೆ. ನಾನು ಇದರಲ್ಲಿ 12 ದಿವಸ ಶ್ರೀಶೈಲಂ ಪಾದಯಾತ್ರೆ ಮಾಡಿರುವುದನ್ನು ತೋರಿಸುತ್ತಿದ್ದೇನೆ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿರುತ್ತೀರೋ ಅಂಥವರೆಲ್ಲರೂ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಪತಿಯ ಶ್ಲೋಕ ಹೇಳಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ದಾಯಿ ಸರ್ವ ವಿಘ್ನೋ ಶಾಂತಿ. 3ನೇ ದಿನದ ಪಾದಯಾತ್ರೆ ಕೊಣಂಗಲ್ನಲ್ಲಿ ಶಿವನ ಮಂದಿರವಿದೆ. ಅಲ್ಲೇ ಉಳಿದು ಅಲ್ಲೇ ಅಡುಗೆಯನ್ನು ಮಾಡಿಕೊಂಡು ಊಟ ಮಾಡಿದ ನಂತರ ಬಿಡುತ್ತೇವೆ ಅಲ್ಲಿಂದ. ಕೊಡಂಗಲ್ಲಿಂದ ಪಾದಯಾತ್ರೆ ಮುಗಿಸಿ ನಾವು ಕೋಸಿಗೆ ಬಂದಿದ್ದೇವೆ. ಕೋಸಿಗೆಯಲ್ಲಿ ಶಿವನ ಮಂದಿರ, ಅಯ್ಯಪ್ಪ ಸ್ವಾಮಿ, ಸಾಯಿಬಾಬಾ ಮಂದಿರ ಇದೆ. ಇಲ್ಲೇ ಅಡುಗೆ ಮಾಡಿ ರಾತ್ರಿ ಹೊತ್ತು ಸ್ವಲ್ಪ ಭಜನೆಯನ್ನು ಮಾಡಿ ದೇವರಿಗೆ ನಮಸ್ಕರಿಸಿ ಊಟ ಮಾಡಿ ಮಲಗಿ ಮಧ್ಯರಾತ್ರಿ 2ಕ್ಕೆ ಎದ್ದು ನಮ್ಮ ಬ್ಯಾಗ್ಗಳನ್ನು ಲಾರಿ ಒಳಗೆ ಹಾಕಿ ಮತ್ತೆ 3ರಿಂದ ನಮ್ಮ ಪಾದಯಾತ್ರೆ ನಡೆಯುತ್ತದೆ. ಬನ್ನಿ ಅಯ್ಯಪ್ಪ ಸ್ವಾಮಿ ಮಂದಿರ ಹೇಗಿದೆ ಅಂತ ನೋಡಿಕೊಂಡು ಬರೋಣ. ಇಲ್ಲಿ ಅಯ್ಯಪ್ಪ ಸ್ವಾಮಿಯ ಮಂದಿರದಲ್ಲಿ 18 ಮೆಟ್ಟಿಲುಗಳಿವೆ. ಹಾಗೆ ನೀವು ಕೂಡ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಪಡೆದುಕೊಳ್ಳಿ. ಬನ್ನಿ ಮುಂದೆ ಹೋಗಿ ಶಿವನ ಮಂದಿರ ಹೇಗಿದೆ ಅಂತ ನೋಡಿಕೊಂಡು ಬರೋಣ. ಹಾಗೆ ಒಳಗಡೆ ಹೋಗುತ್ತಿದ್ದರೆ ಎದುರಿನಲ್ಲಿ ದೀಪದ ಸ್ತಂಭ ಕಾಣಿಸ್ತದೆ. ದೀಪದ ಸ್ತಂಭಕ್ಕೆ ನಮಸ್ಕರಿಸಿ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಲಿಂಗ ಹಾಗೂ ಬಸವಣ್ಣನ ಮೂರ್ತಿ ಇದೆ. ಹಾಗೆ ಸ್ವಲ್ಪ ಒಳಗಡೆ ಹೋದರೆ ಗರ್ಭಗುಡಿಯಲ್ಲಿ ನಮ್ಮ ಶಿವಪ್ಪನನ್ನು ಕಾಣಬಹುದು. ಶಿವನೆಂದರೆ ಯಾರು ಅಂದುಕೊಂಡಿದ್ದೀರಾ? ಆ ಕೈಲಾಸನಾಥನಾದ ಶಿವ. ಅವನ ದರ್ಶನವನ್ನು ಪಡೆದುಕೊಂಡು ಬರೋಣ. ಪಾದಯಾತ್ರೆ ಮಾಡಿದವರು ಅಲ್ಲಲ್ಲೇ ಕೂತು ವಿಶ್ರಾಂತಿ ಪಡೆಯುತ್ತಿದ್ದಾರೆ. ಹಾಗೆ ಮುಂದೆ ಹೋಗಿ ಸಾಯಿಬಾಬಾನ ಮಂದಿರವನ್ನು ನೋಡಿಕೊಂಡು ಬರೋಣ. ಕಾಣಿಸಲ್ ಕತ್ತಲದಲ್ಲ. ಕತ್ತಲದಲ್ಲ.
ನಾನು ಅವರಿಗೆ ಕೇಳಿದ್ದೆ ನಿಮ್ಮ ಹೆಸರೇನು ಅಂತ. ಅವರು ಹೇಳಿದ್ದರು ಇಲ್ಲಿಲ್ಲ ಅಲ್ಲಿ ಹಾಕಿದ್ದೆ ನೋಡ್ರಿ ನನ್ನ ಹೆಸರು, ಫೋಟೋ ವಿಡಿಯೋ ಮಾಡಿಕೊಳ್ಳಿ ಅಂತ. ಅವರು ಅನ್ನಪ್ರಸಾದವನ್ನು ದಾಸೋಹ ನಡೆಸಿದ್ದಾರೆ ಇವತ್ತು. ಅದರ ಸಲುವಾಗಿ ಅವರು ನಮ್ಮನ್ನು ವಿಚಾರಿಸಿದರು, ನೀವು ಎಷ್ಟು ವರ್ಷ ಪಾದಯಾತ್ರೆ ಮಾಡುತ್ತಿದ್ದೀರೆಂದು ಕೇಳಿದರು. ನಾವು 7 ವರ್ಷ, ಇನ್ನೊಬ್ಬರು 19 ವರ್ಷ ಪಾದಯಾತ್ರೆ ಮಾಡಿದ್ದಾರೆ ಎಂದು ಹೇಳಿದ್ದೇವೆ. ದಾಸೋಹ ನಡೆಯುತ್ತಿದೆ. ನಾಲ್ಕನೇ ದಿನದ ಪಾದಯಾತ್ರೆ. ಅನ್ವಾಡ್ನಿಂದ ಸ್ವಲ್ಪ ದೂರ ನಡೆದುಕೊಂಡು ಬಂದರೆ ವೆಂಕಟೇಶ್ವರ ಬೆಟ್ಟ ಬರುತ್ತದೆ. ವೆಂಕಟೇಶ್ವರ ಬೆಟ್ಟ ಏರಿ ಮೇಲಕ್ಕೆ ಬಂದರೆ ವೆಂಕಟೇಶ್ವರ ಮಂದಿರ ಸಿಗುತ್ತದೆ. ವೆಂಕಟೇಶ್ವರ ಮಂದಿರದಲ್ಲಿ ಉಳಿದು ಮತ್ತೆ ಮಧ್ಯರಾತ್ರಿ 3ಕ್ಕೆ ಅಲ್ಲಿಂದ ಹೊರಡುತ್ತೇವೆ. ಇಲ್ಲಿ ಅನ್ನಪ್ರಸಾದವನ್ನು ಸೇವಿಸಿ ನಂತರ ಮಲಗಿಕೊಂಡು ಮಧ್ಯರಾತ್ರಿ 3 ಗಂಟೆಗೆ ಎದ್ದು ಹೊರಡುತ್ತೇವೆ. ಈ ವೆಂಕಟೇಶ್ವರ ಗುಡ್ಡದಲ್ಲಿ ವೆಂಕಟೇಶ್ವರ, ಗಣಪತಿ, ಸುಬ್ರಹ್ಮಣ್ಯ, ಲಕ್ಷ್ಮೀ, ಸರಸ್ವತಿ, ದೇವಿ, ಶಿವ ಇವರೆಲ್ಲರನ್ನು ಈ ಮಂದಿರದಲ್ಲಿ ನೋಡಬಹುದು. ಬನ್ನಿ ಇವರೆಲ್ಲರ ಆಶೀರ್ವಾದವನ್ನು ಪಡೆದುಕೊಂಡು ಬರೋಣ. ಪಾದಯಾತ್ರೆ ಮಾಡಿದವರೆಲ್ಲರೂ ಮಂದಿರದೊಳಗೆ ವಿಶ್ರಾಂತಿ ಪಡೆಯುತ್ತಿದ್ದಾರೆ. ವೆಂಕಟೇಶ್ವರ ಮಂದಿರ ತುಂಬಾನೇ ವಿಶಾಲವಾಗಿದೆ. ಇಲ್ಲಿ ಎಷ್ಟೇ ಜನ ಬಂದರೂ ಆರಾಮವಾಗಿ ಇರಬಹುದು. ನಮ್ಮ ಯಾತ್ರದಲ್ಲಿ 1,000ದಿಂದ 2,000ರವರೆಗೆ ಜನ ಬರುತ್ತಾರೆ. ಮುಂದೆ ಹೋಗುತ್ತಿದ್ದಂತೆ ಜನ ಬರುತ್ತಾನೆ ಇರುತ್ತಾರೆ. ಪಾದಯಾತ್ರೆ ನಾನು ಈ ಸೌಂಡನ್ನು ಯಾಕೆ ತೆಗೆಯಲಿಲ್ಲವೆಂದರೆ ನಿಮಗೂ ನೋಡಿದರೆ ಹೀಗೆ ಇರುತ್ತದೆ ಅಲ್ವಾ ಪಾದಯಾತ್ರೆ ಅನಿಸಬೇಕು. ಹಾಗಾಗಿ ನಾನು ಸೌಂಡನ್ನು ತೆಗೆಯಲಿಲ್ಲ. ಹಾಗಾಗಿ ಆ ಸೌಂಡ್ ಹಾಗೆ ಇರಲಿ, ನಿಮಗೂ ಯಾತ್ರದ ಅನುಭವವಾಗಲಿ ಎಂದು ಹಾಗೆ ಇಟ್ಟಿದ್ದೇನೆ. ಭೂತ್ಪುರ್ ಹೋಗುವ ರಸ್ತೆಯಲ್ಲಿ ಈ ಸ್ಟ್ಯಾಚ್ಯೂ ಸಿಗುತ್ತದೆ. ಸ್ಟ್ಯಾಚ್ಯೂ ನೋಡಿದರೆ ತುಂಬ ಚೆನ್ನಾಗಿದೆ. ಹಾಗಾಗಿ ಎಲ್ಲರೂ ಇಲ್ಲಿ ಕುಳಿತುಕೊಂಡು ಫೋಟೋವನ್ನು ತೆಗೆದುಕೊಂಡು ಪಾದಯಾತ್ರೆ ಮುಂದುವರಿಸಿದ್ದೇವೆ. ಆ ಕಡೆ ಎಲ್ಲ ಕಳವಿಯನ್ನು ಬೆಳೆಸುತ್ತಾರಲ್ವ, ಅದರ ಸಲುವಾಗಿ ಗದ್ದೆಯಲ್ಲಿ ನೀರು ಬಿಡುತ್ತಾರೆ. ಹಾಗಾಗಿ ಚಳಿ ತುಂಬಾ ಆಗುತ್ತದೆ. ಅದರ ಸಲುವಾಗಿ ಎಲ್ಲರೂ ಸ್ವೆಟರನ್ನು ಹಾಕಿಕೊಂಡು ನಡೆದುಕೊಂಡು ಹೋಗುತ್ತಿದ್ದರು. ಹಾಗಾಗಿ ನೋಡಿ, ನಡೆದು ಎಲ್ಲರೂ ಹೇಗೆ ಸ್ವಲ್ಪ ಕೂತಿಕೊಂಡು ವಿಶ್ರಾಂತಿ ಪಡೆಯುತ್ತಿದ್ದಾರೆ. ಹಾಗೆ ಸ್ಟ್ಯಾಚ್ಯೂಗಳನ್ನು ನೋಡುತ್ತಿದ್ದರೆ ಅರ್ಧಂಬರ್ಧ ಇದೆ ಅಲ್ವಾ? ಇಲ್ಲ, ಅದು ಹಾಗೇ ಇರುವುದು. ಏನು ಬಿದ್ದೋಗಿದೆ ಅಲ್ವಾ ಸ್ಟ್ಯಾಚ್ಯೂ, ಹಾಗೆ ಕೂತುಕೊಂಡು ಫೋಟೋ ತೆಗೆದುಕೊಂಡಿದ್ದಾರೆ ಅನ್ನೋದಕ್ಕೂ ಹೋಗಬೇಡಿ. ಅದು ಇರುವ ಸ್ಟ್ಯಾಚ್ಯೂನೇ ಹಾಗೆ ಅರ್ಧಂಬರ್ಧ ಮಾಡಿರೋದಂಥದ್ದು. ಭೂತ್ಪುರದಲ್ಲಿ ಕೂಡ ಶಿವನ ಮಂದಿರವಿದೆ. ಮೈ ಕೈಯನ್ನು ತೊಳೆದುಕೊಂಡು ವಿಭೂತಿಯನ್ನು ಹಚ್ಚಿಕೊಂಡು ದೇವರಿಗೆ ನಮಸ್ಕರಿಸಿ ಭಜನೆಯನ್ನು ಮುಂದುವರಿಸಿದ್ದೇವೆ. ಎಲ್ಲರೂ ಕೂಡ ಶಿವನ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಗುರುಗಳ ಪ್ರೀತಿ ನೋಡಿ ಹೇಗೆ ಎಲ್ಲರಿಗೂ ಪ್ರಸಾದ ಬಂದಿದೆ ಅಲ್ವಾ ಅಂತ ನೋಡುತ್ತಿರುವುದು. ಎಲ್ಲ ಭಕ್ತರಿಗೆ ಪ್ರಸಾದವನ್ನು ಬಂದಿದೆ ಇಲ್ವಾ ಅಂತ ಓಡಾಡಿಕೊಂಡು ಗುರುಗಳು ನೋಡುತ್ತಿರುವುದು.
ಮುಂದಿನ ವರ್ಷ ನೀವು ಕೂಡ ಬರಬೇಕೆಂದರೆ ನಾನು ಕಾರ್ಡ್ನ ಫೋಟೋ ಹಾಕುತ್ತಿದ್ದೇನೆ. ಯಾರಿಗೆ ಬರಬೇಕೆಂದರೆ ಅವರು ಸ್ಕ್ರೀನ್ ಶಾಟನ್ನು ಹೊಡೆದುಕೊಂಡು ಮುಂದಿನ ವರ್ಷ ಫೋನ್ ಮಾಡಿ ಬರಬಹುದು. ಶ್ರೀ ವೀರೇಶ್ವರ ಶಿವಾಚಾರ್ಯರು ಹಿರೇಮಠ ಧನಶ್ರೀ ಇವರು 31ನೇ ಪಾದಯಾತ್ರೆ ನಡೆಸುತ್ತಿರುವುದು. ಬಿಸಿಲು ಎನ್ನದೆ, ಮಳೆಯೂ ಎನ್ನದೆ, ಗಾಳಿಯೂ ಎನ್ನದೆ ಶಿವನಾಮ ಸ್ಮರಣೆ ನುಡಿಯುತ್ತಾ ಯಾತ್ರಾ ನಡೆಯುತ್ತಿರುವುದು. ಪಾದಯಾತ್ರೆ ನಡೆಯುತ್ತಿರುವುದು. ಬಿಸಿಲು ಏನೂ ಮಾಡುವುದಿಲ್ಲ. ಹಾಗೆ ಭಕ್ತಾದಿಗಳು ಸಂತೋಷದಿಂದ ಪಾದಯಾತ್ರೆ ಮಾಡುತ್ತಿರುವುದನ್ನು ನೀವು ಕೂಡ ನೋಡಬಹುದು. ಚಿಕ್ಕ ವಯಸ್ಸಿನ ಮಕ್ಕಳು ಕೂಡ ಹಾಗೂ ವಯಸ್ಸಾದವರು ಕೂಡ ಯಾತ್ರೆ ಮಾಡುತ್ತಿರುವುದು ನೀವು ನೋಡಬಹುದು. ಅಲ್ಲಲ್ಲಿ ಮಕ್ಕಳು ಕೂಡ ಹೇಗೆ ಪಾದಯಾತ್ರೆ ಮಾಡುತ್ತಿದ್ದಾರೆ. ನಾವು ಎಲ್ಲೆಲ್ಲಿ ಇರುತ್ತೇವೋ, ಯಾವ ಊರಿನಲ್ಲಿ ಉಳಿದುಕೊಂಡು ಹೊರಡುತ್ತೇವೋ ಆ ಊರಿನವರು ಎಲ್ಲ ಕೂಡ ಪಾದಯಾತ್ರದಲ್ಲಿ ಸೇರಿಕೊಳ್ಳುತ್ತಾರೆ. ಹಾಗೆ ಮುಂದೆ ಮುಂದೆ ಹೋಗುತ್ತಾನೆ ಜನಸಾಗರ ಹೀಗೆ ಬರುತ್ತದೆ. ನಾನು ಮೊದಲೇ ಹೇಳಿದ್ದೇನೆ ಅಲ್ವಾ, 1,000ದಿಂದ 2,000ದವರೆಗೆ ಪಾದಯಾತ್ರೆ ಮಾಡುತ್ತಾರೆ. ಹಾಗೆ ಮುಂದೆ ಮುಂದೆ ಹೋಗುತ್ತಾ ಹೋಗುತ್ತಾ 3,000ವರೆಗೆ ಜನಸಾಗರ ಹರಿದು ಬರುತ್ತದೆ. ನಾಗಕರ್ನೂಲ್ ಸಿಟಿ ಬಿಟ್ಟು ಒಂದು ಸ್ವಲ್ಪ ಮುಂದುಗಡೆ ಬಂದರೆ ಸರಸ್ವತಿ ಮಂದಿರ ಸಿಗುತ್ತದೆ. ಸರಸ್ವತಿ ಮಂದಿರದಲ್ಲಿ ಕಾಫಿ ಪೆನ್ನುಗಳನ್ನು ತಗೊಂಡು ಎಲ್ಲರೂ ಪೂಜೆ ಮಾಡಿಸಿ, ಅರ್ಚನೆ ಮಾಡಿಸಿ, ಪೂಜೆ ಮಾಡಿಸಿಕೊಂಡು ತಮ್ಮ ತಮ್ಮ ಮನೆಗೆ ತೆಗೆದುಕೊಂಡು ಹೋಗುತ್ತಾರೆ. ಪಾದಯಾತ್ರದಿಂದ ಇದನ್ನೆಲ್ಲ ಸಿಗಬೇಕಾದರೆ ಪುಣ್ಯನೇ ಮಾಡಿರಬೇಕಲ್ವಾ. ಹಾಗೆ ನಾವು ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿರಬೇಕು, ನಮಗೆ ಇದನ್ನೆಲ್ಲ ಸಿಗುತ್ತಾ ಇದ್ದಿದೆ. ನಾವು ಪಾದಯಾತ್ರೆ ಹೋಗುತ್ತಿದ್ದಂತೆಯೇ ಎಲ್ಲ ದೇವರ ದರ್ಶನವನ್ನು ಆಗುತ್ತದೆ. ಹಾಗೆ ಪಾದಯಾತ್ರೆ ಹೋಗುತ್ತಾ ಎಲ್ಲ ದೇವರ ದರ್ಶನವನ್ನು ಮಾಡುತ್ತಾ ಲಾಸ್ಟದ ದಿನವರೆಗೆ ಶ್ರೀಶೈಲ ಮಲ್ಲಿಕಾರ್ಜುನ ಎಂದು ಕೂಗುತ್ತಾ ಹೊರಡುತ್ತೇವೆ. ಬನ್ನಿ ಭಜನೆ ಮಾಡುವುದನ್ನು ನೋಡುತ್ತಾ ಹಾಗೆ ನಾವು ಕೂಡ ಭಜನೆ ಮಾಡೋಣ. ಭಕ್ತ ಮಾರ್ಕಂಡೇಯ ದೇವಸ್ಥಾನ ಅಚ್ಚಂಪೇಟೆ. ನಾವು ಬೆಳಗಿನ ಜಾವ 4 ಗಂಟೆಗೆ ಎದ್ದು ಹೋಗುತ್ತಿದ್ದೇವೆ. ಇಲ್ಲಿ ಉಮಾಮಹೇಶ್ವರಿ ದೇವಸ್ಥಾನ ಹತ್ತಿರವಿರುವ ಸಲುವಾಗಿ ನಾವು ಬೆಳಗಿನ ಜಾವ 4 ಗಂಟೆಗೆ ಬಿಟ್ಟಿದ್ದೇವೆ. ಬನ್ನಿ, ಜನರು ಪಾದಯಾತ್ರೆ ಮಾಡುತ್ತಿದ್ದಾರೆ ನೋಡಿ, ಪಾದಯಾತ್ರೆ ಮಾಡುತ್ತಿರುವ ಜನರು. ನಾವು ಈಗ ಹೋಗುತ್ತಿರುವ ಊರು ಮನ್ನನ್ನೂರಿನಿಂದ ಸ್ವಲ್ಪ ಮುಂದೆ ಹೋದರೆ ಉಮಾಮಹೇಶ್ವರಿಯ ದೇವಸ್ಥಾನ ಸಿಗುತ್ತದೆ. ನಾವೆಲ್ಲರೂ ಈಗ ಪಾದಯಾತ್ರೆ ಮಾಡುತ್ತಿರುವುದು ಮನ್ನನ್ನೂರಿನಲ್ಲಿರುವ ಉಮಾಮಹೇಶ್ವರಿ ದೇವಸ್ಥಾನದ ಕಡೆಗೆ. ನನ್ನ ತಮ್ಮ ನನಗೆ ವಿಡಿಯೋ ಮಾಡಿಕೊಟ್ಟು ಜನರು ಎಲ್ಲರೂ ಮುಂದೆ ಹೋಗುತ್ತಿದ್ದಾರೆ ಎಂದು ನನಗೆ ಫೋನನ್ನು ಕೊಟ್ಟು ಹೇಗೆ ನನ್ನ ತಮ್ಮ ಓಡಿ ಹೋಗುತ್ತಿದ್ದಾನೆ ನೋಡಿ. ನಾವು ಹೋಗುವ ದಾರಿಯ ಮಧ್ಯದಲ್ಲಿ ದೇವಿ ಸಿಗುತ್ತಾರೆ. ದೇವಿಯ ಕಾಲನ್ನು ಬಿದ್ದು ನಾವು ಹಾಗೆ ಮುಂದೆ ಹೊರಟರೆ ಬೆಳಗ್ಗೆ ಆಗುತ್ತದೆ ನೋಡಿ. ಸೂರ್ಯ ಹುಟ್ಟುವುದು ಎಷ್ಟು ಚೆನ್ನಾಗಿದೆ ಅಲ್ವಾ. ಅದನ್ನು ಹಾಗೆ ಸುಮ್ಮನೆ ವಿಡಿಯೋ ಮಾಡಿದ್ದೆ ನೋಡಿ, ಭಕ್ತ ಜನರು ಹೇಗೆ ನಡೆಯುತ್ತಿದ್ದಾರೆ ಅಂತ.
ದಾರಿಯಲ್ಲಿ ಕೂಡಿಸಿರುವ ಮಕ್ಕಳನ್ನು ಇಳಿಸಿ 3-4 ಕಿಲೋಮೀಟರ್ ಇದೆ ಉಮಾಮಹೇಶ್ವರಿ ಅಂತ ಮಕ್ಕಳನ್ನೆಲ್ಲ ನಡೆಸುತ್ತಿದ್ದೇವೆ. ಅವರು ಕೂಡ ನಾವು ನಡೆಯುತ್ತೇವೆ ಎಂದು ಹಠ ಮಾಡುತ್ತಿದ್ದರು. ಮಕ್ಕಳು ಸ್ವಲ್ಪ ನಡೆಯಲಿ ಎಂದು ಅವರನ್ನು ಚಹಾ ಕುಡಿಸಿ ತೆಳಗಿಳಿಸಿ ನಡೆಸ್ತಾ ಇದ್ದೀವಿ. ಇವರು ನನ್ನ ಪಪ್ಪನ ಜೊತೆ ನನ್ನ ಮಗಳು ಹೇಗೆ ನಡೆಯುತ್ತಿದ್ದಾಳೆ ನೋಡ್ರಿ. ಬೆಳಗ್ಗೆ ತಣ್ಣಗೆ ಇರುತ್ತೆಲ್ಲ, ಮಕ್ಕಳು ಚೆನ್ನಾಗಿ ನಡೆಯುತ್ತಾರೆಂದು ನಡೆಸುತ್ತಿದ್ದೆವು. ನಿಮಗೆ ಮೊದಲೇ ಹೇಳಿದ್ದೇನಲ್ವಾ, ವಯಸ್ಸಾದವರು ಕೂಡ ನಡೆಯುತ್ತಾರೆ ಅಂತ. ನೋಡಿ ಇಲ್ಲಿ ಬರುತ್ತಿದ್ದಾರೆ. ವಯಸ್ಸಾದವರು ಕೂಡ ನಡೆಯುತ್ತಾರೆ. ಶಕ್ತಿಯಿಂದ ಭಕ್ತಿ, ಭಕ್ತಿಯಿಂದ ಶಕ್ತಿ ಅಂದಂತೆ ಶಕ್ತಿ ಭಕ್ತಿ ಎರಡೂ ಕಲ್ತಿ ಶ್ರೀಶೈಲ ಪಾದಯಾತ್ರೆ ನಡೆಯುತ್ತಿದೆ. ಬೆಳಗ್ಗೆ ತಣ್ಣಗಿದೆ ಎಂದು ಎಲ್ಲ ಮಕ್ಕಳು ಕೂಡ ಪಾದಯಾತ್ರೆ ಮಾಡುತ್ತಿದ್ದಾರೆ. ಇದೇ ನೋಡಿ ಉಮಾಮಹೇಶ್ವರಿಯ ದೇವಸ್ಥಾನ. ಹೀಗೆ ಪ್ರಣವಂ ಪುರುಷೋತ್ತಮಂ ಓಂಕಾರಂ ಪ್ರಣವಾತ್ಮಾನಂ ತನ್ಮೇ ಮನಸ್ಸಿವ ಸಂಕಲ್ಪಮಸ್ತು. ಯೋಸೌ ಸರ್ವೇಷು ವೇದೇಷು ಪಠ್ಯತೆ ಜಗೀಶ್ವರಃ ಅಕಾರ್ಯೋ ನಿರ್ಗುಣೋ ಜ್ಞಾತ್ಮಾ ತನ್ಮೇ ಮನಸ್ಸಿವ ಸಂಕಲ್ಪಮಸ್ತು. ಆನಂದ ಜೀವ ಬಿ ಇರ್ತದ ಖರೆ ಅಂದ್ರೆ ಮನ್ಯಾಗ ಮಾಡೋದಿಲ್ಲ ಅಂತ ಬರೋದೇನು. ಹಾಂ ರೀ, ಬಂದ್ರೆ ಮಾಡ್ಕೊ ಆಗಲ್ರಿ, ಅವ್ರಿಗೆ ಆಗಲ್ಲೇ ಅಂತಾರ ಅವ್ರ ಪೈಲೇನೆ. ನಡೆದ್ರಿ ಮಕ್ಕಳದ ಎಲ್ಲ ಐತಿ. ಈಗ ಹೋದ್ರೆ ಹಾದಿ ಚಾಕ್ತದ. ರಾಮನಗುಂಡ. ಈ ಗುಂಡ ರಾಮನ ಗುಂಡ ಎಂದು ಕರೆಯುತ್ತಾರೆ. ಅವ್ರು ಹೋಯ್ತಾರ ಇಲ್ಲ ಕೂಡ್ರಿ, ಮಂದಿ ಬರ್ತಾರ ಹೋಯ್ತಾರ, ಎಲ್ಲಿ ಹಾಗೆ ಕೂಡ್ತೀರಿ. ಆ ಸಿಡಿಗಳನ್ನು ಕಾಣುತ್ತಿವೆ ಅಲ್ವಾ, ಅದನ್ನು ಹತ್ತಿಕೊಂಡು ಮೇಲೆ ಹೋದರೆ ಉಮಾಮಹೇಶ್ವರಿ ದೇವಸ್ಥಾನ ಸಿಗುತ್ತದೆ. ಅವ ನೋಡ್ರಿ ಏ ವಂಶಿ ಆ ನೀರ್ ಅಂತ ಕೊಡುವ ತಂಗಿ. ಎಲ್ಲ ತಣ್ಣಗೆ ಕೂಡ್ ಜರ ದಮ್ ತಗೋ. ಮೊದಲು ಇಲ್ಲಿ ಸಿಡಿಗಳನ್ನು ಇರಲಿಲ್ಲ, ಬೆಟ್ಟವನ್ನೇ ಏರಿಕೊಂಡು ಬರಬೇಕಾಗಿತ್ತು. ಪಾದಯಾತ್ರೆ ಮಾಡುತ್ತಿರುವ ಭಕ್ತಾದಿಗಳನ್ನು ನೋಡಿ ಇಲ್ಲಿ ಸಿಡಿಗಳನ್ನು ಮಾಡಿದ್ದಾರೆ.
ಈ ಸಿಡಿಗಳನ್ನು ಏರಬೇಕಾದರೆ ಶಿವನಾಮ ಸ್ಮರಣೆ ಮಾಡುತ್ತಲೇ ಈ ಸಿಡಿಗಳನ್ನು ಏರುತ್ತಾರೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಹೇಳುತ್ತಲೇ ಈ ಸಿಡಿಗಳನ್ನು ಏರುತ್ತಾರೆ. ಮುಂದಿನ ವಿಡಿಯೋ ನಾಳೆ ಹಾಕುತ್ತೇನೆ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು. ಓಂ ನಮಃ ಶಿವಾಯ. ಶ್ರೀ ಶೈಲ ಮಲ್ಲಿಕಾರ್ಜುನ ಮಹಾರಾಜ್ ಕಿ ಜೈ.